ರಾಮನ ಕುಲದೇವರನ್ನ ಭೂಲೋಕದಲ್ಲಿ ನಾವು ಇವತ್ತಿಗೂ ಪೂಜೆ ಮಾಡ್ತೀವಿ ಗೊತ್ತಾ. ಇವತ್ತಿಗೂ ಪ್ರತಿ ಮಧ್ಯರಾತ್ರಿ ವಿಭೀಷಣ ಇಲ್ಲಿ ಬಂದು ಈ ದೇವರ ಪೂಜೆ ಕೂಡ ಮಾಡ್ತಾನೆ ಅನ್ನೋದು ನಂಬಿಕೆ. ಅಯೋಧ್ಯೆಯಲ್ಲಿ ನಡೆದ ರಾಮನ ಪಟ್ಟಾಭಿಷೇಕಕ್ಕೆ ವಿಭೀಷಣ ಲಂಕೆಯಿಂದ ಬಂದಿದ್ದ ಸಮಯ. ಆ ಸಮಯದಲ್ಲಿ ವಿಭೀಷಣನನ್ನ ರಾಮ ಕೇಳ್ತಾನೆ, ನಿನ್ಗೇನ್ ಬೇಕು ಕೇಳು ಕೊಡ್ತೀನಿ ಅಂತ. ವಿಭೀಷಣ, ನಿನ್ನ ಕುಲದೇವರನ್ನ ನನಗೆ ಉಡುಗೊರೆಯಾಗಿ ಕೊಡು ಅಂತ ಕೇಳಿದಾಗ ರಾಮ ತನ್ನ ಇಕ್ಷ್ವಾಕು ವಂಶಕ್ಕೆ ಬ್ರಹ್ಮನಿಂದ ಸಿಕ್ಕಿದ್ದ ಕುಲದೇವರ ವಿಗ್ರಹ ಅದನ್ನ ವಿಭೀಷಣನ್ಗೆ ಕೊಟ್ಟು ಕಳಿಸ್ತಾನೆ. ಆತ ಅದನ್ನ ಲಂಕೆಗೆ ತಗೊಂಡು ಹೋಗೋ ಹಾದಿಯಲ್ಲಿ ಕಾವೇರಿ ನದಿ ದಡದಲ್ಲಿ ಚಂದ್ರ ಪುಷ್ಕರಣಿ ಬಳಿ ಅನಂತೇಶ್ವರನ ವಿಗ್ರಹ ಕಂಡಿದ್ರಿಂದ ಅದಕ್ಕೆ ಪೂಜೆ ಮಾಡಿ ಆನಂತರ ಮುಂದಕ್ಕೆ ಹೋಗೋಣ ಅಂತ ತನ್ನ ಕೈಲಿದ್ದ ವಿಗ್ರಹವನ್ನ ಅಲ್ಲೇ ಇಟ್ಟು ಪೂಜೆ ಮುಗಿಸಿ ವಾಪಸ್ ಬಂದು ಎತ್ತೋ ಪ್ರಯತ್ನ ಮಾಡ್ತಾನೆ. ಆಗ ಸ್ವತಃ ಭಗವಂತನೇ ಪ್ರತ್ಯಕ್ಷನಾಗಿ ತಾನಿಲ್ಲೇ ಇರ್ಬೇಕು ಅನ್ನೋ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ. ವಿಭೀಷಣನು ಅದಕ್ಕೆ ಒಪ್ತಾನೆ. ಆದ್ರೆ ನೀನ್ ಸದಾ ನನ್ನ ರಾಜ್ಯ ಲಂಕೆಯನ್ನೇ ನೋಡ್ತಾ ಇರ್ಬೇಕು ಅಂತ ಕೇಳ್ಕೊತಾನೆ. ಅದಕ್ಕೆ ಇವತ್ತಿಗೂ ಇಲ್ಲಿನ ವಿಗ್ರಹ ಮಾತ್ರ ದಕ್ಷಿಣಕ್ಕೆ ಮುಖ ಮಾಡಿರೋದು. ಆ ವಿಗ್ರಹ ಯಾವ್ದು ಗೊತ್ತಾ? ತಮಿಳ್ನಾಡಿನಲ್ಲಿರೋ ಶ್ರೀರಂಗಂನ ರಂಗನಾಥ ಸ್ವಾಮಿ.